ಹಾಯ್ ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನಂತೂ ಮಾರ್ನಿಂಗು ವಾಕ್ ಹೋಗಿದ್ವಿ. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಅಣ್ಣನೂ ನನ್ನ ಜೊತೆ ವಾಕ್ ಬಂದವನೆ. ಮಾರ್ನಿಂಗೆ 5:30ಗೆ ವಾಕ್ ಹೋಗಿ ಬಂದುಬಿಟ್ಟು ನಾನು ಮನೇಲಿ ಸ್ವಲ್ಪ ಬಂಡೆ ಎಲ್ಲ ಒರೆಸಿ ನೆಲ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಆಚೆ ಎಲ್ಲ ತೊಳೆದು ರಂಗೋಲಿ ಬಿಡಿಸಿದೆ. ನಾವು ದಿನ ಮಾರ್ನಿಂಗು ಟಿಫನ್ ಏನು ಅಷ್ಟೊಂದು ಮಾಡಲ್ಲ, ಆದರೆ ಮಾಡ್ತೀವಿ, ಬಟ್ ಅಷ್ಟು ಮಾಡಿದ್ರೂ ತಿನ್ನಲ್ಲ. ಫ್ರೂಟ್ಸು ಮತ್ತು ಚಿಯಾ ಸೀಡ್ಸ್ ವಾಟರ್ ಕುಡಿತೀವಿ. ಚಿಯಾ ಸೀಡ್ಸ್ ವಾಟರು ತುಂಬಾ ಒಳ್ಳೆಯದು. ಹೀಟ್ ಆಗೋಕ್ಕೆ, ಬಾಡಿಗೆ ಕೂಲ್ ಮಾಡುತ್ತೆ, ಎನರ್ಜಿಯಾಗಿ ಇರಿಸುತ್ತೆ ದಿನ ಫುಲ್ಲು. ಯಾಕಂದರೆ ಅದು ತುಂಬಾ ಒಳ್ಳೆಯದು. ಚಿಯಾ ಸೀಡ್ ಚಿಕ್ಕ ಚಿಕ್ಕ ಬೀಜಗಳಿರ್ತವೆ. ನಮಗೆ ಆಗಲೇ ಒಂದು ವಿಡಿಯೋದಲ್ಲಿ ಎಲ್ಲನೂ ಹಾಕಿದ್ದೀನಿ, ಅದು ಚಿಯಾ ಸೀಡ್ಸ್ದು. ಇನ್ನೂ ಫುಲ್ ವಿಡಿಯೋ ಮಾಡ್ತೀನಿ ಅದು ಯಾವ ಥರ ಇರುತ್ತೆ, ಅದು ಕುಡಿದ್ರೆ ಇನ್ನೇನೇನು ಲಾಭಗಳಿರ್ತಾವೆ ಅಂತ ಹೇಳ್ಬಿಟ್ಟು. ನಮಗೆ ಸ್ಕಿನ್ನಿಗೆ, ಹೇರಿಗೆ, ನಮ್ಮ ಬಾಡಿ ಫುಲ್ ಹೀಟ್ ಆಗಿದ್ರೂ ತುಂಬಾ ಚೆನ್ನಾಗಿರುತ್ತೆ ಅದಂತೂ. ನಾನು ಬಂದು ಬಾಲ್ಕನಿಯಲ್ಲಿ ಆಚೆ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತೆ, ಆಚೆ ಗಾಳಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನೋಡೋಣ ಅಂತ ಬಂದೆ. ಅಲ್ಲೊಬ್ಬ ಅಜ್ಜಿ ಸತ್ತೋಗಿತ್ತು, ಅದಕ್ಕೆ ತೋರಿಸ್ತಾ ಇದ್ದೀನಿ. ಆ ಕಡೆ ಮನೆ, ನಾವು ಅಲ್ಲೇ ವಾಕ್ ಹೋಗೋದು, ಕೆಳಗಡೆ ವಾಕ್ ಹೋಗಿ ಬರ್ತಿದ್ವಿ. ಅಲ್ಲಿ ಆ ಆಂಟಿ ತುಂಬ ಚೆನ್ನಾಗಿ ಮಾತಾಡ್ಸುತ್ತೆ. ಆ ಆಂಟಿ ಮನೆಯಲ್ಲೇ ಅಜ್ಜಿ ಸತ್ತೋಗಿದೆ, ಅಂದರೆ ಏಜ್ ಆಗಿರೋರು, ಆದರೆ ಸತ್ರೂ ಬೆಸ್ಟ್ ಕೆಲಸ ಮಾಡೋರೆ. ಇವಾಗ ಇದ್ದರೆ ಇರೋಕ್ಕಿಂತನೂ ಸತ್ರೇ ಮೇಲನ್ನಿಸುತ್ತೆ. ಆದರೆ ಹಂಗೆ ಅನ್ಕೋಬಾರ್ದು. ದೇವ್ರು ಕೊಟ್ಟಿರೋ ಲೈಫ್ನ ಹೇಗಿದ್ರೂ ಲೀಡ್ ಮಾಡಬೇಕು. ಇದು ಮಾರ್ನಿಂಗು ಟಿಫನ್ ಚಿಯಾ ಸೀಡ್ಸ್ ನೋಡಿ, ಅದೇ ವಾಟ್ರ್ ನಾನು ಡೇ ಫುಲ್ ತೊಗೊತೀನಿ. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಂತೂ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ ತಿಂದು ಕೂತ್ಕೊಂಡೆ. ಬಾಯ್.